ಮುಂಬರುವ 852 ದಿನಗಳಲ್ಲಿ ಮನುಷ್ಯನ ವೃತ್ತಿಜೀವನ ಮತ್ತೆ ನೆಮ್ಮದಿಗೆ ಅತಿ ದೊಡ್ಡ ಬೆದರಿಕೆ ಯಾವುದು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಜನ ಆರ್ಥಿಕ ಕುಸಿತ ಅಂತಾರೆ. ಹೌದು. ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾನೂ ಹೇಳ್ಬಹುದು. ಆಕ್ಚುಲಿ ಎರಡೂ ಅಲ್ಲ. ಬದಲಾಗಿ ಜನರ ಅಹಂಕಾರವನ್ನ ಸಂಪೂರ್ಣವಾಗಿ ನಾಶ ಮಾಡಲು ಬರ್ತಿರುವ ಒಂದು ಛಾಯಾಗ್ರಹ ಅಂದ್ರೆ ನಂಬ್ತೀರಾ? ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಖಂಡಿತ. ಇದು ನಂಬೋಕೆ ಸ್ವಲ್ಪ ಕಷ್ಟನೇ, ಆದ್ರೂ ಇಂದಿನ ನಮ್ಮ ಚರ್ಚೆಯ ಮೂಲ ಸಾಮಗ್ರಿ ಇದನ್ನೇ ಸ್ಪಷ್ಟವಾಗಿ ಹೇಳ್ತಿದೆ. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಆಧಾರ ಆಗಿರೋದು ಜ್ಯೋತಿಷ್ಯ ವಿಶ್ಲೇಷಣೆಯ ಒಂದು ಅತ್ಯಂತ ಕುತೂಹಲಕಾರಿ ಟಿಪ್ಪಣಿ. ಇದು ಮಾರ್ಚ್ 29, 2026ರಿಂದ ಡಿಸೆಂಬರ್ 5, 2026ರವರೆಗೆ, ಅಂದ್ರೆ ಒಟ್ಟು 252 ದಿನಗಳ ಕಾಲ ಮಖಾ ನಕ್ಷತ್ರದಲ್ಲಿ ಕೇತು ಗ್ರಹದ ಸಂಚಾರದ ಬಗ್ಗೆ ವಿವರಿಸುತ್ತೆ. ಆದ್ರೆ ಇಲ್ಲಿ ನಾವು ಬರೀ ಜ್ಯೋತಿಷ್ಯದ ಗ್ರಹಗತಿಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಜ್ಯೋತಿಷ್ಯದ ಪರಿಭಾಷೆಗಳ ಆಚೆಗೆ ಹೋಗಿ ಈ ನಿರ್ದಿಷ್ಟ ಕಾಲಾವಧಿ ಮಾನವನ ಮನೋವಿಜ್ಞಾನ ಮತ್ತೆ ಜಾಗತಿಕ ವೃತ್ತಿರಂಗದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಡೋದು ನಮ್ಮ ಗುರಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ಮೇಲ್ನೋಟಕ್ಕೆ ಇದು ಕೇವಲ ಆಕಾಶದಲ್ಲಿನ ಗ್ರಹಗಳ ಚಲನೆ ಅಂತ ಕಾಣಿದ್ರು, ಮೂಲಗಳ ಪ್ರಕಾರ ಇದು ನಮ್ಮ ಅಹಂಕಾರದ ಮೇಲಿನ ನೇರದಾಳಿ. ಇದರ ಹಿಂದಿರೋ ತರ್ಕ ಏನು? ಇಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ, ಕೇತು ಗ್ರಹ ಮತ್ತೆ ಸಿಂಹರಾಶಿಯ ನಡುವಿನ ಬೃಹತ್ ವೈರುಧ್ಯ. ಈ ಟಿಪ್ಪಣಿ ಮಖಾ ನಕ್ಷತ್ರದ ಬಗ್ಗೆ ಮಾತಾಡುತ್ತೆ, ಮತ್ತೆ ಮಖಾ ನಕ್ಷತ್ರ ಇರೋದು ಸಿಂಹರಾಶಿಯಲ್ಲಿ. ಅಂದ್ರೆ ಸಿಂಹರಾಶಿ ಅಂದ್ರೆ ಸೂರ್ಯನ ಅಧೀನದಲ್ಲಿರೋ ಸ್ಥಾನ ಅಲ್ವಾ? ಪವರ್, ರಾಜಸಿಂಹಾಸನ ಇದೆಲ್ಲ ಬರುತ್ತಾ? ಎಕ್ಸಾಕ್ಟ್ಲಿ. ಅಧಿಕಾರ, ಕೀರ್ತಿ ಮತ್ತೆ ಪಿತೃಪರಂಪರೆಯನ್ನ ಪ್ರತಿನಿಧಿಸುವ ಸ್ಥಾನ ಇದು. ಒಂಥರ ನಾನೇ ರಾಜ, ನನ್ನಿಂದಲೇ ಎಲ್ಲವೂ ನಡೀತಿದೆ ಅನ್ನೋ ರಾಜಸಗುಣದ ಸಂಕೇತ ಅಂತ ಹೇಳ್ಬೋದು. ಆದ್ರೆ ಕೇತು ಬಗ್ಗೆ ಹೇಳೋದಾದ್ರೆ ಆ ಗ್ರಹದ ಲಕ್ಷಣಗಳೇ ಬೇರೆ ಅಲ್ವಾ? ಹೌದು. ಕೇತು ಅಂದ್ರೆ ತಲೆ ಇಲ್ಲದ, ಕೇವಲ ಮುಂಡವನ್ನು ಮಾತ್ರ ಹೊಂದಿರೋ ಒಂದು ಛಾಯಾಗ್ರಹ. ಭೌತಿಕ ಜಗತ್ತಿನ ವ್ಯಾಮೋಹಗಳಿಂದ ಮುಕ್ತಿ ನೀಡಿ ವೈರಾಗ್ಯವನ್ನು ತರೋದೇ ಇದರ ಮೂಲ ಉದ್ದೇಶ. ಇದು ಕೇಳೋಕೆ ಸ್ವಲ್ಪ ಆಪೋಸಿಟ್ ಎನರ್ಜಿ ತರ ಅನಿಸ್ತಿದೆ. ನಿಜ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ತಗೊಳ್ಳೋಣ. ಭೌತಿಕ ವಸ್ತುಗಳ ಮೇಲೆ ಕಿಂಚಿತ್ತು ವ್ಯಾಮೋಹ ಇಲ್ಲದ ಒಬ್ಬ ಸನ್ಯಾಸಿಯನ್ನ ಕರೆತಂದು ದುರಹಂಕಾರದಿಂದ ಮೆರೆಯುತ್ತಿರುವ ಒಬ್ಬ ರಾಜನ ಅರಮನೆಯಲ್ಲಿ ಕೂರಿಸಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ವಾವ್! ಆ ಸನ್ಯಾಸಿ ಖಂಡಿತ ಅಲ್ಲಿರೋ ಚಿನ್ನದ ವಸ್ತುಗಳನ್ನ ಅಥವಾ ಆಡಂಬರದ ವಸ್ತುಗಳನ್ನ ಕಿಟಕಿಯಿಂದ ಹೊರಗೆ ಬಿಸಾಕಲು ಶುರು ಮಾಡ್ತಾನೆ. ಹೌದು, ಇಲ್ಲಾಗ್ತಿರೋದು ಕೂಡ ಅದೇ. ಸರ್ವಾಧಿಕಾರವನ್ನು ಬಯಸುವ ಸಿಂಹ ರಾಶಿಯ ಮನೆಗೆ ಎಲ್ಲವನ್ನೂ ತ್ಯಜಿಸಲು ಹೇಳುವ ಕೇತು ಪ್ರವೇಶಿಸಿದಾಗ ಅದು ಅಧಿಕಾರ ಮತ್ತೆ ಆಧ್ಯಾತ್ಮದ ನಡುವಿನ ಬೃಹತ್ ಸಂಘರ್ಷವಾಗಿ ಮಾರ್ಪಡುತ್ತೆ. ಒಂದು ನಿಮಿಷ, ಇದು ಕೇಳೋಕೆ ಸ್ವಲ್ಪ ಅತಿಶಯೋಕ್ತಿ ಅನಿಸ್ತಿಲ್ವಾ? ಅಂದ್ರೆ ಮನುಷ್ಯರು ಕಷ್ಟಪಟ್ಟು ಸಂಪಾದಿಸಿದ ಅಧಿಕಾರ, ಆಸ್ತಿ ಅಥವಾ ಕೈಯಲ್ಲಿರೋ ಅತ್ಯಾಧುನಿಕ ಮೊಬೈಲ್ ಫೋನ್ ಇವೆಲ್ಲವನ್ನೂ ಈ ಒಂದು ಗ್ರಹ ಬಂದು ನಾಶಪಡಿಸ್ಬಿಡುತ್ತಾ? ಇದು ವಸ್ತುಗಳನ್ನ ನಾಶ ಮಾಡಲ್ಲ. ಅಂದ್ರೆ ಈ ಗ್ರಹವನ್ನ ನಾವು ಒಬ್ಬ ಕರುಣೆಯಿಲ್ಲದ ಮಿನಿಮಲಿಸ್ಟ್ ಡಿಕ್ಲಟರಿಂಗ್ ಎಕ್ಸ್ಪರ್ಟ್ಗೆ ಹೋಲಿಸ್ಬೋದು ಅನಿಸ್ತಿದೆ. ನಮ್ಮ ಬದುಕಿನಲ್ಲಿ ಬಂದು ಅಗತ್ಯವಿಲ್ಲದ ಆದರೆ ಗಟ್ಟಿಯಾಗಿ ಹಿಡಿದುಕೊಂಡಿರೋ ಅಹಂಕಾರದ ಮನೆಗೆ ಬೆಂಕಿ ಹಚ್ಚುವಂತೆ ಕಾಣುತ್ತಿದೆ. ಆ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಕೇತು ಭೌತಿಕ ವಸ್ತುಗಳಿಗೆ ಬೆಂಕಿ ಹಚ್ಚುವುದಿಲ್ಲ, ಬದಲಾಗಿ ಆ ವಸ್ತುಗಳ ಮೇಲೆ ನಮಗಿರೋ ಮಮಕಾರಕ್ಕೆ ಅಥವಾ ಅಟ್ಯಾಚ್ಮೆಂಟ್ಗೆ ಬೆಂಕಿ ಹಚ್ತಾನೆ. ಅಟ್ಯಾಚ್ಮೆಂಟ್ನ ಕಟ್ ಮಾಡ್ತಾನೆ ಅಂತ. ಹೌದು. ಯಾರೆಲ್ಲ ತಮ್ಮ ಹೆಸರು, ಕೀರ್ತಿ, ಹುದ್ದೆ ಅಥವಾ ಇತರರ ಮೇಲಿನ ನಿಯಂತ್ರಣದ ಬಗ್ಗೆ ಅತಿಯಾದ ಆಸಕ್ತಿ ಮತ್ತೆ ಅಹಂಕಾರವನ್ನು ಇಟ್ಕೊಂಡಿರ್ತಾರೋ, ಈ 252 ದಿನಗಳು ಅವರನ್ನು ಅಕ್ಷರಶಃ ಎಣ್ಣೆಯಲ್ಲಿ ಕರಿದಂತೆ ಫ್ರೈ ಮಾಡ್ತವೆ ಅಂತ ಟಿಪ್ಪಣಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಇದು ನನಗೇ ಸೇರ್ಬೇಕು ಅನ್ನೋ ಆ ಮೋಸಪೂರಿತ ಭಾವನೆಯನ್ನ ಬುಡ ಸಮೇತ ಕಿತ್ತಾಕೋದು ಈ ಸಂಚಾರದ ಪ್ರಾಥಮಿಕ ಉದ್ದೇಶ ಅನ್ಬೋದು. ಆದರೆ ನಾವು ನಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗುವ ಸಮಯ ಇದಲ್ಲ ಅಲ್ವಾ? ಖಂಡಿತ ಇಲ್ಲ. ಯಾರ್ಯಾರೂ ತಮ್ಮ ಅಹಂಕಾರವನ್ನ ಬದಿಗಿಟ್ಟು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಸೇವಾ ಮನೋಭಾವದಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೋ ಅವರು ಈ ಅವಧಿಯಲ್ಲಿ ಅತಿ ಕಡಿಮೆ ಕಷ್ಟವನ್ನ ಅನುಭವಿಸ್ತಾರೆ. ಈ ಅಹಂಕಾರದ ನಾಶ ಕೇವಲ ವ್ಯಕ್ತಿಗತ ಮಟ್ಟದಲ್ಲಿ ಮಾತ್ರ ನಡೆಯೋದಿಲ್ಲ ಎನ್ನುವುದು ಇನ್ನಷ್ಟು ಕುತೂಹಲಕಾರಿ. ನಮ್ಮ ಮೂಲಗಳು ಜಾಗತಿಕ ವೃತ್ತಿರಂಗದ ಬಗ್ಗೆ ದೊಡ್ಡ ಭವಿಷ್ಯವಾಣಿಯನ್ನೇ ಮಾಡಿವೆ. ಹೌದು. ಕಾರ್ಪೊರೇಟ್ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಆಟೋಮೇಷನ್ದಾಗಿ ಬರೋ ಬದಲಾವಣೆಗಳ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. 2030ರ ವೇಳೆಗೆ 50% ಉದ್ಯೋಗಗಳು ನಾಶವಾಗಲಿವೆ ಮತ್ತು 2040ರ ವೇಳೆಗೆ ಸಾಂಪ್ರದಾಯಿಕ ಉದ್ಯೋಗಗಳಲ್ಲಿ 90% ಕಣ್ಮರೆಯಾಗಲಿವೆ ಅಂತ ಹೇಳಲಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ,
ಆಧ್ಯಾತ್ಮಿಕ ಬದಲಾವಣೆ ತರೋ ಛಾಯಾಗ್ರಹಕ್ಕೂ ಎಐನಂತಹ ಆಧುನಿಕ ತಂತ್ರಜ್ಞಾನಕ್ಕೂ ಏನು ಸಂಬಂಧ? ಆ ಇದು ನಿಜಕ್ಕೂ ಆಳವಾಡಿ ಯೋಚಿಸಬೇಕಾದ ಪ್ರಶ್ನೆ. ನೋಡಿ, ಜ್ಯೋತಿಷ್ಯವು ಎಐ ಅನ್ನು ನೇರವಾಗಿ ಸೃಷ್ಟಿಸೋದಿಲ್ಲ, ಬದಲಾಗಿ ಅದು ಸೃಷ್ಟಿಸುವ ಪರಿಣಾಮವನ್ನ ವಿಶ್ಲೇಷಿಸುತ್ತೆ. ಅಂದ್ರೆ ಕೇತು ಬಂದು ಸಾಫ್ಟ್ವೇರ್ ಡೆವಲಪ್ ಮಾಡಲ್ಲ, ಆದ್ರೆ ಆ ಸಾಫ್ಟ್ವೇರಿಂದ ಆಗೋ ಎಫೆಕ್ಟ್ನ ಸೂಚಿಸುತ್ತೆ ಅಂತ. ಹೌದು. ಸಿಂಹರಾಶಿಯಲ್ಲಿರೋ ಕೇತು ಸಾಂಪ್ರದಾಯಿಕ ರಚನೆಗಳನ್ನ ಮತ್ತೆ ಅಧಿಕಾರದ ಕುರ್ಚಿಗಳನ್ನ ಅಲುಗಾಡಿಸ್ತಾನೆ ಅಂತ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ ಅಲ್ವಾ? ಆಧುನಿಕ ಜಗತ್ತಿನಲ್ಲಿ ಮನುಷ್ಯನ ಅತಿದೊಡ್ಡ ಅಧಿಕಾರದ ಕುರ್ಚಿ ಯಾವುದು? ಬಹುಶಃ ಅವನ ಕಾರ್ಪೊರೇಟ್ ಹುದ್ದೆ. ಖಂಡಿತ. ನಾನಿಂಥ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಅಥವಾ ನನ್ನ ಕೈ ಕೆಳಗೆ 50 ಜನರಿದ್ದಾರೆ ಅನ್ನೋ ಆ ಅಹಂಕಾರವನ್ನು ಮುರಿಯಲು ಪ್ರಕೃತಿ ಬಳಸ್ತಿರುವ ಆಧುನಿಕ ಅಸ್ತ್ರವೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮೈ ಗಾಡ್! ತಂತ್ರಜ್ಞಾನದ ಈ ಬೆಳವಣಿಗೆಯಿಂದ ಲಕ್ಷಾಂತರ ಜನರು ತಮ್ಮ ಅಸ್ತಿತ್ವದ ಗುರುತಾಗಿದ್ದ ಹುದ್ದೆಗಳನ್ನ ಕಳ್ಕೊಳ್ಳುವ ಭೀತಿ ಎದುರಾಡುತ್ತೆ. ಒಂದು ಸಾಫ್ಟ್ವೇರ್ ಕ್ಷಣ ಮಾತ್ರದಲ್ಲಿ ಮನುಷ್ಯನ 20 ವರ್ಷಗಳ ಅನುಭವವನ್ನ ಮೂಲೆಗುಂಪು ಮಾಡಬಲ್ಲದು ಅಲ್ವಾ? ಹೌದು. ಈ ಆಘಾತದ ಮೂಲಕ ಕೇತು ಜನರಿಗೆ ನಮ್ರತೆಯನ್ನ ಕಲಿಸ್ತಾನೆ. ಇದು ಮಾನವ ಕುಲಕ್ಕೆ ಬರುತ್ತಿರುವ ಅನಿರೀಕ್ಷಿತ ಸಾಫ್ಟ್ವೇರ್ ಅಪ್ಡೇಟ್ ಇದ್ದಂತೆ. ಹಳೆಯ ರೆಸ್ಯೂಮೆಗಳು ಇನ್ನು ಮುಂದೆ ಕೆಲಸ ಮಾಡೋದಿಲ್ಲ. ಸಾಂಪ್ರದಾಯಿಕ ಉದ್ಯೋಗಗಳು ಕೈಕೊಟ್ಟಾಗ ಮನುಷ್ಯ ಅಹಂಕಾರ ಬದಿಗಿಟ್ಟು ಬೇರೆ ದಾರಿ ಹುಡುಕ್ಲೇಬೇಕು. ಇಲ್ಲಿ ಯಾವ ಕೆಲಸವೂ ಚಿಕ್ಕದಲ್ಲ ಅನ್ನೋ ಕಠೋರವಾದ ಅರಿವು ಮೂಡುತ್ತೆ. ಜನರನ್ನು ಫ್ರೀಲಾನ್ಸಿಂಗ್, ಮನೆಯಿಂದಲೇ ಮಾಡುವ ಕಲೆ ಅಥವಾ ಸ್ವಯಂ ಉದ್ಯೋಗದ ಕಡೆಗೆ ಇದು ಬಲವಂತವಾಗಿ ದೂಡುತ್ತದೆ. ಅಂದ್ರೆ ಯಾವ ಕೆಲಸಗಳನ್ನು ಮೊದಲು ಸಣ್ಣ ಕೆಲಸ ಅಂತ ಕಡೆಗಣಿಸಲಾಗಿತ್ತೋ ಅದೇ ಕೆಲಸಗಳು ಕೈಹಿಡಿಯಲಿವೆ. ಇದು ಕೇವಲ ಉದ್ಯೋಗದ ನಷ್ಟವಲ್ಲ, ಬದುಕುವ ಕಲೆಯ ಮರುಶೋಧನೆ. ಹೌದು. ಬಿರುದುಗಳ ಹಂಗಿಲ್ಲದೆ ಕೇವಲ ಸ್ವಂತ ಪ್ರತಿಭೆಯ ಮೇಲೆ ನಿಲ್ಲಲು ಕಲಿಯಬೇಕಾದ ಅನಿವಾರ್ಯತೆ ಇದು. ಜಾಗತಿಕ ವೃತ್ತಿರಂಗದ ಮೇಲಿನ ಈ ಪ್ರಭಾವವನ್ನು ಅರ್ಥ ಮಾಡಿಕೊಂಡೆವು. ಆದರೆ ಈ ಜಾಗತಿಕ ಬದಲಾವಣೆಗಳು ಜನರ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ? ನಮ್ಮ ಮೂಲ ಸಾಮಗ್ರಿಯು ನಿರ್ದಿಷ್ಟ ರಾಶಿಗಳ ಮೇಲೆ ಬೀರುವ ಪ್ರಭಾವವನ್ನು ವಿವರಿಸಿದೆ. ಇದು ರಾಶಿಫಲದಂತೆ ಇಲ್ಲ, ಬದಲಾಗಿ ಮನೋವಿಜ್ಞಾನದ ವಿಶ್ಲೇಷಣೆಯಂತಿದೆ. ಉದಾಹರಣೆಗೆ ಮೇಷರಾಶಿಯ ವಿಚಾರವನ್ನೇ ತೆಗೆದುಕೊಳ್ಳೋಣ. ಮೇಷರಾಶಿಯವರಿಗೆ ಕೇತು 5ನೇ ಸ್ಥಾನದಲ್ಲಿರ್ತಾನೆ. 5ನೇ ಸ್ಥಾನ ಅಂದ್ರೆ ಪ್ರೀತಿ, ಮಕ್ಕಳು ಮತ್ತೆ ಶಿಕ್ಷಣದ ಸ್ಥಾನ ಅಲ್ವಾ? ಇಲ್ಲಿನ ಮೆಕ್ಯಾನಿಸಂ ಹೇಗೆ ಕೆಲಸ ಮಾಡುತ್ತೆ? 5ನೇ ಸ್ಥಾನವು ಜ್ಯೋತಿಷ್ಯದಲ್ಲಿ ನಮ್ಮ ಬುದ್ಧಿಮತ್ತೆ, ಸೃಜನಶೀಲತೆ ಮತ್ತೆ ಭಾವನೆಗಳ ಕೇಂದ್ರ. ಕೇತು ಎಲ್ಲಿರ್ತಾನೋ ಅಲ್ಲಿರೋ ಭ್ರಮೆಗಳನ್ನು ಕತ್ತರಿಸ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಕೇತು ದೊಡ್ಡ ಗೊಂದಲವನ್ನು ಸೃಷ್ಟಿಸ್ತಾನ? ಖಂಡಿತ. ಇದು ನಿಜವಾದ ಪ್ರೀತಿಯೇ ಅಥವಾ ಕೇವಲ ದೈಹಿಕ ಭೌತಿಕ ಆಕರ್ಷಣೆಯೇ ಅನ್ನೋ ಪ್ರಶ್ನೆ ತೀವ್ರವಾಗಿ ಕಾಡುತ್ತೆ. ಯಾಕೆಂದ್ರೆ ಇಂದಿನ ಕಾಲಘಟ್ಟದಲ್ಲಿ ಹೆಚ್ಚಿನ ಸಂಬಂಧಗಳು ಷರತ್ತುಬದ್ಧವಾಗಿರತ್ತೆ ಅಲ್ವಾ? ಹೌದು. ನೀನು ನನಗೇನು ಕೊಡುತ್ತೀಯೋ ನಾನು ನಿನಗೆ ಅದನ್ನು ಕೊಡುತ್ತೇನೆ ಅನ್ನೋ ಒಂದು ಬಿಸ್ನೆಸ್ ಲೆಕ್ಕಾಚಾರ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಕೇತು ಈ ಲೆಕ್ಕಾಚಾರಗಳನ್ನ ಸಹಿಸುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಸತ್ಯಾಸತ್ಯತೆಯ ಪರೀಕ್ಷೆ ಎದುರಾಗುತ್ತೆ. ಆ ಪರೀಕ್ಷೆಯಲ್ಲಿ ಸುಳ್ಳು ಸಂಬಂಧಗಳು ಮುರಿದು ಬೀಳುವುದು, ಅಂದ್ರೆ ಬ್ರೇಕಪ್ ಆಗ್ಬೋದು, ಅಥವಾ ನಿರೀಕ್ಷೆ ಇಲ್ಲದ ನೈಜ ಪ್ರೀತಿಯಾದ್ರೆ ಅದು ಮತ್ತಷ್ಟು ಗಟ್ಟಿಯಾಗ್ಬೋದು. ಕೇತು ಇಲ್ಲಿ ಡಿಟೆಕ್ಟಿವ್ ರೀತಿಲಿ ಕೆಲಸ ಮಾಡ್ತಿದ್ದಾನೆ. ನಿಜ. ಇನ್ನು ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಟೆನ್ಷನ್ ಇರುತ್ತೆ ಅಂತ ಟಿಪ್ಪಣಿ ಹೇಳುತ್ತೆ. ಆದ್ರೆ ಅದೇ ಸಮಯದಲ್ಲಿ ಮಕ್ಕಳ ಒಳಗಿರೋ ಅಸಲಿ ಪ್ರತಿಭೆ ಕೂಡ ಹೊರಬರುತ್ತೆ. ಇದೇ 5ನೇ ಸ್ಥಾನ ಶಿಕ್ಷಣಕ್ಕೂ ಸಂಬಂಧಿಸಿದ್ದಲ್ವಾ? ವಿದ್ಯಾರ್ಥಿಗಳು ಏಕಕಾಲಕ್ಕೆ ಅನೇಕ ಕೆಲಸ ಅಂದ್ರೆ ಮಲ್ಟಿಟಾಸ್ಕಿಂಗ್ ಮಾಡಬಾರ್ದು, ಇದರಿಂದ ಏಕಾಗ್ರತೆ ಕಳ್ಕೊಳ್ಳೋ ಅಪಾಯವಿದೆ ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಒಂದು ರುಂಡವಿಲ್ಲದ ಛಾಯಾಗ್ರಹಕ್ಕೆ ಕಾಲೇಜು ವಿದ್ಯಾರ್ಥಿಗಳ ಮಲ್ಟಿಟಾಸ್ಕಿಂಗ್ ಬಗ್ಗೆ ಯಾಕಿಷ್ಟೊಂದು ಆಸಕ್ತಿ? ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದರ ಹಿಂದಿನ ವಿಜ್ಞಾನ ಅರ್ಥವಾಗುತ್ತೆ. 5ನೇ ಸ್ಥಾನವು ಬುದ್ಧಿಯನ್ನು ಪ್ರತಿನಿಧಿಸುತ್ತೆ. ಮಲ್ಟಿಟಾಸ್ಕಿಂಗ್ ಅಂದ್ರೆ ಏನು? ಮೆದುಳು ಏಕಕಾಲದಲ್ಲಿ 10 ಹಲವು ಆಸೆಗಳು, ಯೋಜನೆಗಳನ್ನು ರೂಪಿಸುವುದಲ್ವಾ? ಹೌದು. ಆದ್ರೆ ಕೇತು ತಲೆಯಿಲ್ಲದ ಗ್ರಹ. ಆತನಿಗೆ ಈ ಚದುರಿದ ಯೋಚನೆಗಳು, ಒಂದೇ ಬಾರಿಗೆ 10 ಕೆಲಸ ಮಾಡುವ ಭ್ರಮೆ ಇಷ್ಟವಾಗೋದಿಲ್ಲ. ಕೇತು ಆಳವಾದ ಏಕಮುಖವಾದ ಗಮನವನ್ನು ಬೇಡುತ್ತಾನೆ. ಅಂದ್ರೆ ಒಂದೇ ಬಾರಿಗೆ ಒಂದೇ ಕೆಲಸ ಅಥವಾ ಒನ್ ಟಾಸ್ಕ್ ಅಟ್ ಎ ಟೈಮ್ ಮಾಡೋದು ಇಲ್ಲಿ ಅತ್ಯಂತ ದೊಡ್ಡ ಅಸ್ತ್ರ. ಎಕ್ಸಾಕ್ಟ್ಲಿ. ನಮ್ಮ ಶಕ್ತಿಯನ್ನು 10 ಕಡೆ ಹಂಚುವ ಬದಲು ಒಂದೇ ಕಡೆ ಕೇಂದ್ರೀಕರಿಸಿದಾಗ ಮಾತ್ರ ಅಸಲಿ ಪ್ರತಿಭೆ ಹೊರಬರಲು ಸಾಧ್ಯ.
ಇದೇ ಕಾರಣಕ್ಕೆ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಸಮಯ ವ್ಯರ್ಥ ಮಾಡುವ ಬದಲು ಜ್ಯೋತಿಷ್ಯ ಮನೋವಿಜ್ಞಾನದಂಥ ಆಳವಾದ ವಿಷಯಗಳ ಕಡೆ ವಿದ್ಯಾರ್ಥಿಗಳ ಮನಸ್ಸು ಆಕರ್ಷಿತವಾಡುತ್ತೆ. ಗೊಂದಲಗಳನ್ನು ಕತ್ತರಿಸಿ ಸ್ಪಷ್ಟತೆಯ ಕಡೆಗೆ ಸಾಗುವ ಈ ಪ್ರಯಾಣ ಅದ್ಭುತವಾಗಿದೆ. ಈಗ ಕೇತು ಮನಸ್ಸಿನ ಗೊಂದಲಗಳನ್ನು ನಿವಾರಿಸಲು ಯತ್ನಿಸುತ್ತಾನೆ ಅಂತ ಅರ್ಥ ಆಯಿತು. ಆದರೆ ಇದೇ ಶಕ್ತಿ ನಮ್ಮ ಭೌತಿಕ ನೆಮ್ಮದಿಯ ತಾಣವಾದ ಮನೆಯನ್ನು ಪ್ರವೇಶಿಸಿದರೆ ಏನಾಗುತ್ತೆ? ಇಲ್ಲಿಂದ ನಾವು ವೃಷಭ ರಾಶಿಯ ಕಡೆಗೆ ಅಂದ್ರೆ 4ನೇ ಸ್ಥಾನದ ಕಡೆಗೆ ಗಮನ ಹರಿಸಬೇಕಾಗುತ್ತೆ. ಹೌದು, ಟಿಪ್ಪಣಿಯ ಪ್ರಕಾರ 4ನೇ ಸ್ಥಾನವು ಮನೆ, ವಾಹನ ಮತ್ತೆ ಮನಃಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ? ನೋಡಿ, 4ನೇ ಸ್ಥಾನವು ನಮ್ಮ ಕಂಫರ್ಟ್ ಝೋನ್, ನಾವು ವಾಸಿಸುವ ಮನೆ, ನಮ್ಮ ವಾಹನ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಂತರಿಕ ಶಾಂತಿ. ಆದ್ರೆ ಕೇತು ಪ್ರಾಪಂಚಿಕ ಸುಖಗಳನ್ನು ವಿರೋಧಿಸುವ ಶಕ್ತಿಯಲ್ವಾ? ಅಂದ್ರೆ ಆತ ಇಲ್ಲಿಗೆ ಬಂದಾಗ ಭೌತಿಕ ವಸ್ತುಗಳಲ್ಲಿ ಶಾಂತಿಯನ್ನು ಹುಡುಕುವ ನಮ್ಮ ಅಭ್ಯಾಸಕ್ಕೆ ಪೆಟ್ಟು ಬೀಳುತ್ತೆ ಅಂತಾಯ್ತು. ಹೌದು, ಮನೆಯ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ನೆಮ್ಮದಿ ಇಲ್ಲದಂತಾಗುತ್ತೆ. ದಿಢೀರನೆ ಮನೆ ಬದಲಾವಣೆ ಮಾಡುವುದು, ಬಾಡಿಗೆ ಮನೆಗೆ ಹೋಗುವುದು ಅಥವಾ ಇರುವ ಮನೆಯನ್ನೇ ನವೀಕರಣ ಮಾಡಿಸುವಂತಹ ಘಟನೆಗಳು ನಡೆಯುತ್ತವೆ. ಓಹ್, ಇದು ಕೇವಲ ಇಟ್ಟಿಗೆ ಮತ್ತೆ ಸಿಮೆಂಟ್ನ ಬದಲಾವಣೆ ಅಲ್ಲ, ಇದು ಆಂತರಿಕ ಅಶಾಂತಿಯ ಬಾಹ್ಯ ಪ್ರಕಟಣೆ ಅಲ್ವಾ? ಇದು ಹೇಗಿದೆ ಅಂದ್ರೆ 5 ಸ್ಟಾರ್ ಹೋಟೆಲ್ನಲ್ಲಿ ಐಷಾರಾಮಿ ಹಾಸಿಗೆಯ ಮೇಲೆ ಮಲಗಿದ್ರೂ ನಿದ್ದೆ ಬಾರದೆ ಎಲ್ಲೋ ದೂರದ ಕಾಡಿನಲ್ಲಿ ಟೆಂಟ್ ಹಾಕೊಂಡು ಮಲಗುವಂಥ ವಿಚಿತ್ರ ಮನಸ್ಥಿತಿ. ಎಕ್ಸಾಕ್ಟ್ಲಿ. ನನ್ನ ಅಸಲಿ ಶಾಂತಿಯಲ್ಲಿದೆ ಈ ಕೋಟಿ ರೂಪಾಯಿಯ ಬಂಗಲೆಯಲ್ಲೇ ಅಥವಾ ಹೊಸ ಕಾರಿನಲ್ಲೇ ಅಂತ ಜನರು ಪರಿತಪಿಸ್ತಾರೆ. ವಾಹನಗಳ ರಿಪೇರಿ ಪದೇ ಪದೇ ಬರ್ಬೋದು ಅಥವಾ ಅಪಘಾತಗಳಾಗ್ಬೋದು ಅಂತ ಟಿಪ್ಪಣಿಯಲ್ಲಿ ಹೇಳಿರುವುದಕ್ಕೂ ಇದೇ ಕಾರಣನಾ? ಖಂಡಿತ. ನಮ್ಮ ಬಾಹ್ಯ ಸೌಕರ್ಯಗಳನ್ನು ಮುರಿಯುವ ಮೂಲಕ ನಾವು ನಮ್ಮ ಆಂತರಿಕ ಶಾಂತಿಯ ಕಡೆಗೆ ತಿರುಗುವಂತೆ ಮಾಡುವುದು ಇದರ ಹಿಂದಿನ ತರ್ಕ. ಯಂತ್ರಗಳು ಕೆಟ್ಟಾಗ, ವಾಹನಗಳು ಕೈಕೊಟ್ಟಾಗ ಮನುಷ್ಯ ತನ್ನ ಅಸಹಾಯಕತೆಯನ್ನು ಅರಿತು ಭೌತಿಕ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾನೆ. ವಾವ್, ಇದೇ 4ನೇ ಸ್ಥಾನವು ತಾಯಿಯನ್ನು ಮತ್ತೆ ಸ್ಥಿರಾಸ್ತಿಯನ್ನು ಪ್ರತಿನಿಧಿಸೋದ್ರಿಂದ ತಾಯಿಯ ಆರೋಗ್ಯದ ಬಗ್ಗೆ, ಮುಖ್ಯವಾಗಿ BP, ಶುಗರ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತಾನೂ ಉಲ್ಲೇಖಿಸಲಾಗಿದೆ ಅಲ್ವಾ? ಹೌದು. ಆಸ್ತಿಗೆ ಸಂಬಂಧಿಸಿದ ಕಾಗದ ಪತ್ರಗಳ ಕಾನೂನು ಪರಿಶೀಲನೆ ಕೂಡ ಕಡ್ಡಾಯ. ಯಾಕಂದ್ರೆ ಕೇತು ದಾಖಲೆಗಳಲ್ಲಿ ಗೊಂದಲ ಅಥವಾ ನಿರ್ಲಿಪ್ತತೆಯನ್ನು ಸೃಷ್ಟಿಸಬಹುದು. ಓಕೆ, ಇದನ್ನ ಬ್ಯಾಲೆನ್ಸ್ ಮಾಡೋಕೆ ನಾವೇನ್ ಮಾಡಬಹುದು? ಆಂತರಿಕ ಶಾಂತಿಯನ್ನು ಹುಡುಕುವ ಈ ಹೋರಾಟದಿಂದ ಈಗ ನಮ್ಮ ಬಾಹ್ಯ ಸಂವಹನದ ಕಡೆಗೆ ಬರೋಣ. ಮಿಥುನ ರಾಶಿಗೆ ಕೇತು 3ನೇ ಸ್ಥಾನದಲ್ಲಿರ್ತಾನೆ. 3ನೇ ಸ್ಥಾನವು ಸಂವಹನ, ಸಹೋದರರು ಮತ್ತು ನಮ್ಮ ಕೌಶಲ್ಯಗಳನ್ನು ಸೂಚಿಸುತ್ತೆ. ಅಂದ್ರೆ ಸಹೋದರರು ಅಥವಾ ನೆರೆಹೊರೆಯವರೊಂದಿಗೆ ಸಣ್ಣ ಪುಟ್ಟ ವಾಗ್ವಾದಗಳು ನಡೆದು ಸ್ವಲ್ಪ ದೂರವಾಗುವ ಸಾಧ್ಯತೆಗಳಿವೆ ಅಂತ ಮೂಲಗಳು ಹೇಳ್ತವೆ. ಜಗಳವಾಡುವುದು ಒಳ್ಳೆಯ ವಿಷಯ ಅಂತ ಯಾರಾದ್ರೂ ಹೇಳ್ತಾರಾ? ಇದು ನಿಜಕ್ಕೂ ನನಗೆ ಸ್ವಲ್ಪ ವಿಚಿತ್ರ ಅನಿಸ್ತಿದೆ. ಮೇಲ್ನೋಟಕ್ಕೆ ಇದು ವಿಚಿತ್ರವಾಗಿ ಕಂಡ್ರೂ ಇದರ ಹಿಂದಿನ ಮನೋವಿಜ್ಞಾನ ಬಹಳ ಆಳವಾಗಿದೆ. ಅದು ಹೇಗೆ? ನೋಡಿ, 3ನೇ ಸ್ಥಾನವು ನಮ್ಮ ದಿನನಿತ್ಯದ ಸಂವಹನವನ್ನು ಸೂಚಿಸುತ್ತೆ. ನಾವು ನಮ್ಮ ಸಹೋದರರು ಅಥವಾ ಹತ್ತಿರದವರೊಂದಿಗೆ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಅನೇಕ ಬಾರಿ ಸುಳ್ಳು ಮುಖವಾಡಗಳನ್ನು ಧರಿಸ್ತೇವೆ ಅಲ್ವಾ? ಅಥವಾ ಅಸಮಾಧಾನಗಳನ್ನು ಮನಸ್ಸಿನಲ್ಲೇ ಅಡಗಿಸಿಡ್ತೇವೆ. ಹೌದು, ಮುಖಕ್ಕೆ ಒಂಥರ, ಬೆನ್ ಹಿಂದೆ ಒಂಥರ ಮಾತಾಡ್ತೀವಿ. ಕೇತುವು ಈ ಕೃತಕತೆಯನ್ನು ಒಡೆಯುತ್ತಾನೆ. ಸಣ್ಣ ಪುಟ್ಟ ವಾಗ್ವಾದಗಳ ಮೂಲಕ ವರ್ಷಗಟ್ಟಲೆ ಶೇಖರಣೆಯಾಗಿರುವ ತಪ್ಪು ತಿಳುವಳಿಕೆಗಳು, ಮುಚ್ಚಿಟ್ಟ ಅಸಮಾಧಾನಗಳೆಂಬ ಕಸ ಹೊರಬರುತ್ತೆ. ಓ, ಅಂದ್ರೆ ಇದು ಸಂಬಂಧಗಳ ಶಾಶ್ವತ ಬ್ರೇಕಪ್ ಅಲ್ಲ, ಬದಲಾಡಿ ಇದು ಕಟುವಾದ ಡಿಟಾಕ್ಸ್ ಪ್ರಕ್ರಿಯೆ ಅನ್ಬೋದು. ಒಮ್ಮೆ ಈ ಕಸ ಹೊರಬಿದ್ದ ಮೇಲೆ ಭವಿಷ್ಯದಲ್ಲಿ ಆ ಸಂಬಂಧಗಳು ಮತ್ತಷ್ಟು ಸ್ವಚ್ಛವಾಗಿ ಬೆಳೀತವೆ. ಎಕ್ಸಾಕ್ಟ್ಲಿ. ಅಂದ್ರೆ ಇದು ವಾಟ್ಸ್ಆಪ್ನ ಫಾರ್ವರ್ಡ್ ಮೆಸೇಜ್ಗಳಂತ ಮೇಲ್ನೋಟದ ಸಂವಹನವನ್ನು ನಿಲ್ಲಿಸಿ ನೈಜ ಮಾತುಕತೆಗೆ ದಾರಿ ಮಾಡುವ ಪ್ರಕ್ರಿಯೆ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದ ಬಗ್ಗೆಯೂ ಟಿಪ್ಪಣಿಯಲ್ಲಿ ಎಚ್ಚರಿಕೆ ನೀಡಲಾಗಿದೆಯಾ? ಖಂಡಿತ. 3ನೇ ಸ್ಥಾನವು ಮಾಧ್ಯಮ ಮತ್ತೆ ಆಸಕ್ತಿಗಳನ್ನು ಪ್ರತಿನಿಧಿಸುತ್ತೆ. ಈ ಅವಧಿಯಲ್ಲಿ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡುತ್ತಾ ಗಂಟೆಗಟ್ಲೆ ಚಾಟ್ಸ್ ಮಾಡುವ ಅಭ್ಯಾಸ ತಾನಾಗಿಯೇ ಕಡಿಮೆಯಾಗುತ್ತೆ. ಅಂದ್ರೆ ಈ ಫೋನ್ ನೋಡೋದ್ರಿಂದ ನನಗೇನ್ ಸಿಕ್ತು ಅನ್ನೋ ಒಂದು ಶೂನ್ಯತೆಯ ಭಾವನೆ ಕಾಡುತ್ತಲ್ವಾ? ಹೌದು. ಇದರ ಪರಿಣಾಮವಾಗಿ ತಮ್ಮ ಸಮಯವನ್ನು ಸಕಾರಾತ್ಮಕವಾಗಿ ಬಳಸಲು ಮುಂದಾಗ್ತಾರೆ. ಕೇವಲ ಮಾಹಿತಿಗಳನ್ನು ಕನ್ಸ್ಯೂಮ್ ಮಾಡುವ ಬದಲು ಬರವಣಿಗೆ, ಯೂಟ್ಯೂಬ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಫೋಟೋಗ್ರಫಿಯಂತಹ ಹೊಸ ಸ್ಕಿಲ್ಗಳನ್ನು ಕಲಿಯಲು ಇದೇ ಅತ್ಯಂತ ಸೂಕ್ತ ಸಮಯ. ವಾವ್! ಇದು ನಮ್ಮ ಶಕ್ತಿಯನ್ನ ಬೇಡದ ಜಾಗದಿಂದ ತೆಗೆದು
ನಮ್ಮ ಬೆಳವಣಿಗೆಗೆ ಪೂರಕವಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡುವ ಪ್ರಕ್ರಿಯೆ. ಹೌದು. ಈ ವಿಶ್ಲೇಷಣೆಯು ನಿಜಕ್ಕೂ ಮಾನವನ ದೈನಂದಿನ ಬದುಕಿನ ಯಾಂತ್ರಿಕತೆಯ ಮೇಲೆ ಅದ್ಭುತವಾದ ಬೆಳಕು ಚೆಲ್ಲಿದೆ. 252 ದಿನಗಳ ಕಾಲಾವಧಿಯಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ನಡೆಯುವ ಡೀಕ್ಲಟರಿಂಗ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ನಾವು ಈ ಆಳವಾದ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಹೌದು. ಈ ಕಠಿಣ ಸವಾಲುಗಳನ್ನು ಎದುರಿಸಲು ಮೂಲ ಸಾಮಗ್ರಿಯು ಸೂಚಿಸಿರುವ ಕೆಲವು ನಿರ್ದಿಷ್ಟ ಪರಿಹಾರಗಳ ಬಗ್ಗೆ ಅಂದ್ರೆ ರೆಮಿಡೀಸ್ ಬಗ್ಗೆ ಮಾತಾಡೋಣ. ಖಂಡಿತ. ಈ ಪರಿಹಾರಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದರ ಹಿಂದಿನ ತರ್ಕ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ನಿಜ. ಟಿಪ್ಪಣಿಯು ಸೂಚಿಸಿರುವ ಪರಿಹಾರಗಳು ಕೇವಲ ಸಾಂಕೇತಿಕ ಆಚರಣೆಗಳಲ್ಲ, ಅವುಗಳ ಹಿಂದೆ ಆಳವಾದ ಮನೋವೈಜ್ಞಾನಿಕ ತರ್ಕ ಇದೆ. ಓಕೆ. ಮೊದಲನೇ ಪರಿಹಾರ ಯಾವುದು? ಮೊದಲನೇದಾಗಿ, ಪ್ರತಿದಿನ ಕನಿಷ್ಠ 21 ಬಾರಿ ಗಾಯತ್ರಿ ಮಂತ್ರವನ್ನು ಅಥವಾ ಇಷ್ಟದೇವತೆಯ ಮಂತ್ರವನ್ನು ಪಠಿಸುವುದು. ಗಾಯತ್ರಿ ಮಂತ್ರವು ಸೂರ್ಯನ ಶಕ್ತಿಯನ್ನು ಪ್ರಚೋದಿಸುತ್ತೆ. ಅಂದ್ರೆ ಕೇತುವು ಸಿಂಹರಾಶಿಯಲ್ಲಿ ಅಂದ್ರೆ ಸೂರ್ಯನ ಮನೆಯಲ್ಲಿ ಇರುವಾಗ ಉಂಟಾಗುವ ಅಸ್ಥಿರತೆ ಮತ್ತೆ ಗೊಂದಲಗಳನ್ನ ಈ ಸೂರ್ಯನ ತೇಜಸ್ಸು ಮತ್ತು ಏಕಾಗ್ರತೆ ಸರಿದೂಗಿಸ್ತದೆ ಅಂತಾಯಿತು. ಎರಡನೇ ಪರಿಹಾರ ಏನು? ಮಖ ನಕ್ಷತ್ರವು ಪಿತೃಗಳಿಗೆ ಸಂಬಂಧಿಸಿದ್ದಾದ್ದರಿಂದ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಂದು ಮನೆಯಲ್ಲಿ ದೀಪ ಹಚ್ಚಿ ಪಿತೃದೇವತೆಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು. ಓ, ಇದು ನಮ್ಮ ಬೇರುಗಳನ್ನು, ನಮ್ಮ ಪರಂಪರೆಯನ್ನು ನೆನಪಿಸಿ ಅಹಂಕಾರವನ್ನು ನಿಯಂತ್ರಣದಲ್ಲಿಡುತ್ತೆ ಅಲ್ವಾ? ಮೂರನೇ ಪರಿಹಾರವು ಸಮಾಜಮುಖಿ ಕೆಲಸಗಳ ಬಗ್ಗೆ ಇದೆ. ಮಕ್ಕಳಿಗೆ ಪುಸ್ತಕ ದಾನ ಮಾಡುವುದು, ಮತ್ತೆ ಪ್ರಾಣಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು. ಜ್ಯೋತಿಷ್ಯದಲ್ಲಿ ಶ್ವಾನವು ಕೇತುವಿನ ಸಂಕೇತ ಅಂತ ಕೇಳಿದ್ದೇನೆ. ಇದರ ಹಿಂದಿನ ಅರ್ಥ ಏನು? ನಾಯಿಗಳು ನಿಷ್ಠೆ ಮತ್ತೆ ಅತ್ಯಂತ ಸೂಕ್ಷ್ಮ ಗ್ರಹಿಕೆಯ ಸಂಕೇತಗಳು. ತಲೆಯಿಲ್ಲದ ಕೇವಲ ಅಂತಃಪ್ರಜ್ಞೆಯಿಂದ ಅಂದ್ರೆ ಇಂಟ್ಯೂಷನ್ನಿಂದ ಕೆಲಸ ಮಾಡುವ ಕೇತುವಿನ ಶಕ್ತಿಯನ್ನು ಸಮತೋಲನಗೊಳಿಸಲು ಶ್ವಾನಗಳಿಗೆ ಆಹಾರ ನೀಡುವುದು ಅತ್ಯುತ್ತಮ ಪರಿಹಾರ. ವಾವ್! ಇದು ನಮ್ಮೊಳಗಿನ ನಮ್ರತೆಯನ್ನು ಎಚ್ಚರಿಸುತ್ತೆ. ಹೌದು. ಇನ್ನು ಕೊನೆಯದಾಗಿ ಮತ್ತೆ ಅತಿ ಮುಖ್ಯವಾಗಿ, ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಯಾವುದಾದರೂ ಹೊಸ ಕೌಶಲ್ಯವನ್ನು ಕಲಿಯಲು ಮೀಸಲಿಡಬೇಕು ಮತ್ತೆ ತಾಯಿ ತಂದೆಯರ ಸೇವೆ ಮಾಡಬೇಕು. ಹೊಸ ವಿಷಯವನ್ನು ಕಲಿಯುವಾಗ ಮನುಷ್ಯ ಯಾವಾಗ್ಲೂ ನನಗೇನೂ ಗೊತ್ತಿಲ್ಲ ಅನ್ನೋ ವಿದ್ಯಾರ್ಥಿಯ ಮನಸ್ಥಿತಿಯಲ್ಲಿರ್ತಾನೆ. ಈ ಮನಸ್ಥಿತಿಯೇ ಕೇತುವಿಗೆ ಬೇಕಾಗಿರೋದಲ್ವಾ? ಎಕ್ಸಾಕ್ಟ್ಲಿ. ಅಹಂಕಾರವನ್ನು ಬಿಟ್ಟು ಸೇವೆಯ ಮೂಲಕ ಕರ್ತವ್ಯವನ್ನು ನಿಭಾಯಿಸಿದ್ರೆ ಯಾವ ಗ್ರಹಗತಿಗಳೂ ನಮ್ಮನ್ನು ಬಾಧಿಸಲಾರವು. ಎಂತಹ ಅದ್ಭುತವಾದ ವಿಶ್ಲೇಷಣೆ! ಈ ಚರ್ಚೆಯುದ್ದಕ್ಕೂ ನಾವು ಅಧಿಕಾರ, ಆಸ್ತಿ, ತಂತ್ರಜ್ಞಾನ ಮತ್ತು ನಮ್ಮ ಮನಸ್ಸಿನ ಆಳದ ಗೊಂದಲಗಳ ಬಗ್ಗೆ ಮಾತಾಡಿದ್ವಿ. ಈ 252 ದಿನಗಳ ಕಾಲಾವಧಿಯು ಕೇವಲ ಆಕಾಶದಲ್ಲಿನ ಗ್ರಹಗಳ ಚಲನೆಯಲ್ಲ. ಖಂಡಿತ ಅಲ್ಲ. ಬದಲಾಗಿ ಇದು ನಮ್ಮನ್ನು ನಾವು ಯಾರು ಅಂತ ಅತ್ಯಂತ ಕಠೋರವಾಗಿ ಕೇಳಿಕೊಳ್ಳುವ ಸಮಯ. ಹೌದು. ಒಂದೊಮ್ಮೆ ಕನ್ನಡಿಯ ಮುಂದೆ ನಿಂತಾಗ ಆ ಕನ್ನಡಿಯು ನಮ್ಮ ಬ್ರ್ಯಾಂಡೆಡ್ ಬಟ್ಟೆಗಳನ್ನು, ಐಡಿ ಕಾರ್ಡ್ಗಳನ್ನು ಮರೆಮಾಚಿ ಕೇವಲ ನಮ್ಮ ಬರಿಗೈ ಅಸ್ತಿತ್ವವನ್ನು ತೋರಿಸಿದ್ರೆ ಹೇಗಿರುತ್ತೆ ಯೋಚಿಸಿ. ಮೈ ಜೂಮನ್ನುತ್ತೆ. ಕಾರ್ಪೊರೇಟ್ ಹುದ್ದೆಗಳು, ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಸಮಾಜ ಕೊಟ್ಟಿರುವ ಎಲ್ಲ ಬಿರುದುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತು ಹಾಕಿದಾಗ ಆ ಕನ್ನಡಿಯ ಮುಂದೆ ಉಳಿಯುವ ಆ ಅಸಲಿ ನಾನು ಯಾರು? ಈ ಒಂದು ಗಂಭೀರವಾದ ಪ್ರಶ್ನೆಯನ್ನು ಕೇಳುಗರ ಚಿಂತನೆಗೆ ಬಿಡುತ್ತಾ ಇಂದಿನ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತಲೇ ಇರಿ.